ಕುಂದಾನಗರಿ ಬೆಳಗಾವಿಯಲ್ಲಿ ಮೀಸಲಾತಿ ಕೋಪಾಗ್ನಿ ಅನ್ನೋದು ಹೆಚ್ಚಾಗ್ತಾ ಇದೆ. ಮತ್ತೆ ಸಿದ್ದು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಸ್ವಾಮೀಜಿ. ಪ್ರತಿಭಟನೆಗೆ ಈಗಾಗಲೇ ಒಂದು ರೀತಿಯಾದಂತಹ ಪರ ವಿರೋಧದ ಚರ್ಚೆ ಆರಂಭ ಆಗ್ತಾ ಇದ್ದಂತೆ ಜಿಲ್ಲಾಡಳಿತದಿಂದ ಅನುಮತಿ ನಿರಾಕರಣೆ ಮಾಡಿದ್ದಾರೆ. ಹಾಗಾಗಿ ಮುಂದಿನ ಹೋರಾಟದ ಕುರಿತು ಮಹತ್ವದ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕುಂದಾನಗರಿ ಬೆಳಗಾವಿಯಲ್ಲಿ ಈ ಕಿಚ್ಚನ್ನೋದು ಹೆಚ್ಚಾಗ್ತಾನೆ ಇದೆ. ಮತ್ತೆ 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 ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ದಾರೆ ಸ್ವಾಮೀಜಿಗಳು. ಪ್ರತಿಭಟನೆಗೆ ಜಿಲ್ಲಾಡಳಿತದಿಂದ ಅನುಮತಿ ಯಾವಾಗ ಸಿಗಲಿಲ್ವೋ, ಯಾವಾಗ ಅನುಮತಿಯನ್ನ ನಿರಾಕರಣೆ ಮಾಡಿದ್ರೋ ಮುಂದಿನ ಹೋರಾಟದ ಕುರಿತು ಮಹತ್ವದ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ. ಬೆಳಗಾವಿಯ ಗಾಂಧಿ ಭವನದಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಸಿಸಿ ಪಾಟೀಲ್ ಸೇರಿದಂತೆ ಪ್ರಮುಖರಿಂದ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇದೆ. ಮುಂದೆ ಪ್ರತಿಭಟನೆ ಕುರಿತು ಸಮುದಾಯದಿಂದ ಸಭೆಯನ್ನ ಕರೆಯಲಾಗಿರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಮೊನ್ನೆಯಷ್ಟೇ ಪಂಚಮಸಾಲಿ ಸಮುದಾಯದ ನಾಯಕರು, ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು, ಪಂಚಮಸಾಲಿ ಸಮುದಾಯದ ವಕೀಲರು ಎಲ್ಲರೂ ಸೇರ್ಕೊಂಡು ಮುತ್ತಿಗೆಯನ್ನ ಹಾಕೋದಕ್ಕೆ, ಮಿನಿ ವಿಧಾನಸೌಧವನ್ನ ಮುತ್ತಿಗೆ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು. ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಯು ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ದೀವಿ, ದೇಶದಲ್ಲಿ ಬರೋಬ್ಬರಿ 140 ಕೋಟಿ ಜನರಲ್ಲಿ ಕೇವಲ 2% ಅಷ್ಟು ಮಾತ್ರ ಸರ್ಕಾರಿ ನೌಕರರಿದ್ದಾರೆ. ಉಳಿದ ಎಲ್ರಿಗೂ ಕೂಡ ಮೀಸಲಾತಿ ಬೇಕಂತಂದ್ರೆ ಹೆಂಗೆ? ಇದು ಕಾಮನ್ ಆಗಿ ಮೂಡುವಂತಹ ಪ್ರಶ್ನೆ. ಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯಕ್ಕಾಗಿ ಇರುವಂತದ್ದು. ದಲಿತರು, ದಮನಿಯರು, ತುಳಿತಕ್ಕೆ ಒಳಗಾದಂಥವರು, ಬುಡಕಟ್ಟು ಜನಾಂಗದವರ ಮೇಲೆ ಇದನ್ನ ಬಳಸಬೇಕು. ಅದು ಬಿಟ್ಟು ಎಲ್ಲಾ ಇದ್ದುಕೊಂಡು ನಮಗೂ 2A ಮೀಸಲಾತಿ ಬೇಕು, 2A ಮೀಸಲಾತಿ ಬೇಕು ಅಂತಂದ್ರೆ ಹೆಂಗಪ್ಪ ಸಾಧ್ಯ ಅಂತ ಒಂದಷ್ಟು ನಾಯಕರು ವಿರೋಧವನ್ನ ಇದಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ರು ಮುಂದುವರೆದು ಕೇಳ್ತಾ ಹೋಗೋಣ. ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ನಂಬಿಕೆ ದ್ರೋಹ ಬಗೆದ ಮಾನ್ಯ ಮುಖ್ಯಮಂತ್ರಿಗಳ ಆ ನಿಲುವನ್ನು ಖಂಡಿಸಿ ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ಕೂಡಲೇ ನಾಡಿನ ಜನತೆ ಕ್ಷಮೆ ಕೇಳಬೇಕಂತೇಳಿ ಒತ್ತಾಯಿಸಿಬಿಟ್ಟು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ನಮ್ಮ ಸಮಾಜ ಬಾಂಧವರು ಕಳೆದ 2 ದಿನಗಳಿಂದ ನಮಗೆ ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನೀವು ಸ್ಥಳಾವಕಾಶ ಕೊಡಬೇಕು ಅಂತೇಳಿ ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಪೊಲೀಸ್ ಆಯುಕ್ತರ ಜೊತೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಮಾತುಕತೆ ಮಾಡಿದಾಗ್ಯೂ ಸಹ ನಾವು ಕೇಳಿದ ಸ್ಥಳದಲ್ಲಿ ಕೊಡೋದಿಲ್ಲ ಅಂತಂದರು. ನೀವು ಕೊಟ್ಟ ಸ್ಥಳದಲ್ಲಾದರೂ ಕೊಡ್ತೀವಿ ಅಂತಂದ್ವಿ. 3-4 ಸ್ಥಳಗಳನ್ನು ತಿಳಿಸಿದ್ವಿ. ಸಿಟಿ ಒಳಗೆ ಮಾಡೋದಾದರೆ ಜಿಲ್ಲಾಧಿಕಾರಿ ಕಚೇರಿ ಕೊಡ್ರಿ, ಅಥವಾ ಸರ್ದಾರ್ ಗ್ರೌಂಡಾಗ ಕೊಡ್ರಿ, ಅಥವಾ ನಮ್ಮ ಸಾಹಿತ್ಯ ಭವನ ಪ್ರಾಂಗಣದಲ್ಲಾದರೂ ಕೊಡ್ರಿ, ಇಲ್ಲ ಸಿಟಿ ಒಳಗೆ ಬೇಡ ಸ್ವಾಮೀಜಿ ಅಂತಂದರೆ ಕೊನೆ ಪಕ್ಷ ನಮ್ಮ ವಿಧಾನಸೌಧ ಎದುರುಗಡೆ ಏನೋ ಮೊನ್ನೆ ನಮ್ಮ ಐತಿಹಾಸಿಕವಾದಂತಹ ಹೋರಾಟ ಆಯಿತು ಕೊಂಡೇಸ್ಕೊಪ್ಪ, ಅಲ್ಲಾದರೂ ಕೊಡ್ರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪೊಲೀಸು ಆಯುಕ್ತರಿಗೆ ನಾವು ಆಗ್ರಹ ಮಾಡಿದ್ವಿ. ಅವರು ಇಲ್ಲ ಇವತ್ತು ಭಾಳಷ್ಟು ಕಡೆ ಪ್ರತಿಭಟನೆಗಳದವು, ಅಲ್ಲಿ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಒಂದು ರೀತಿಯಾಗಿರ್ತಕ್ಕಂಥ ನಿರಾಕರಣೆ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತು ವಿಚಾರ ಮಾಡಿದ್ವಿ, ನಾವು ಇವತ್ತಿಂದು ಧರಣಿ ಸತ್ಯಾಗ್ರಹ ಮಾಡೋದಂತೂ ಶತಸಿದ್ಧ. ಹಾಗಾಗಿ ಇನ್ನೂ ಕಾಯ್ತೀವಿ. ಈಗ ನಮ್ಮೆಲ್ಲ ಶಾಸಕರು ಬರ್ತಾ ಇದ್ದಾರೆ, ಅವ್ರದ್ದು ಚರ್ಚೆ ಮಾಡ್ತೀವಿ. ಇವತ್ತು ಅವ್ರು ಎಲ್ಲಿ ಕೊಡ್ತಾರೆ ಕೊಡಲಿ, ನಾವಂತೂ ಚೆನ್ನಮ್ಮ ಸರ್ಕಲಿಗೆ ಹೋಗ್ತೀವಿ.
ಅಲ್ಲಿ ಅಲ್ಲೇ ಕೂತ್ಕೊಳ್ತೀವಿ. ಅವ್ರು ಯಾವ ಪ್ರದೇಶದಲ್ಲಿ ಕೊಡ್ತಾರೋ ಆ ಪ್ರದೇಶದಲ್ಲಿ ಮಾಡ್ತೀವಿ. ಒಟ್ಟಾರೆ ಶಾಂತಿಯುತವಾಗಿರ್ತಕ್ಕಂಥ ನಮ್ಮ ಶಾಂತಿಯುತ ಹೋರಾಟವನ್ನು ಭಗ್ನ ಮಾಡಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಸರ್ಕಾರ ಈ ನಾಡಿನ ಲಿಂಗಾಯತ ಕ್ಷಮೆ ಕೇಳಬೇಕನ್ನುವಂಥದ್ದನ್ನು ಕುರಿತು ನಾವು ಇವತ್ತು ಆಗ್ರಹ ಮಾಡಕತ್ತೀವಿ. ಸೊ ಚೆನ್ನಮ್ಮ ವೃತ್ತದಲ್ಲಿ ಅಟ್ ಎನಿ ಕಾಸ್ಟ್ ಏನೇ ಆಗಲಿ ಅವ್ರು ಪರ್ಮಿಷನ್ ಕೊಡದೇ ಇರಲಿ, ನಾವಂತೂ ಪ್ರತಿಭಟನೆಯನ್ನ ಮಾಡೋದು ಶತಸಿದ್ಧ ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿಕೆಯನ್ನ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಸರ್ಕಾರ ಪ್ರಾಯಶಃ ಪ್ರತಿಭಟನೆಕಾರರ ಮೇಲೆ ಗುಂಡು ಹಾರಿಸೋದಕ್ಕೂ ಕೂಡ ಹಿಂಜರಿಯೋ ಮನಸ್ಥಿತಿಯಲ್ಲಿ ಇದೆ. ಸೊ ತಮ್ಮನ್ನ ಭೇಟಿಯಾಗೋದಕ್ಕೆ ಮುಖ್ಯಮಂತ್ರಿ ಹೇಳಿ ಕಳಿಸಿದ ಕಾರಣ ಅಲ್ಲಿಗೆ ಹೋಗುವಾಗ ಲಾಠಿ ಚಾರ್ಜ್ ಮಾಡಲಾಯಿತು. ಅವರೇನೇ ಮಾಡಿದ್ರು ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ, ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ. ಇದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳ್ತಾರೆ. ಮೀಸಲಾತಿ ಸಂವಿಧಾನ ವಿರೋಧಿ ಅಂತ ಸಿಎಂ ಸಿದ್ದರಾಮಯ್ಯನವರು ಲೇವಡಿಯನ್ನ ಮಾಡಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಇತ್ತ ಸಿಸಿ ಪಾಟೀಲ್ರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರಿಗಿಂತ ಇವರೇ ಸಂವಿಧಾನ ಬರೆದು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಕಾಶಪ್ಪನವರ ಕಿವಿಗೆ ಕಿವಿ ಕೊಟ್ಟು ಏನ್ ಮಾಡ್ತಿದ್ದಾರೆ ಗೊತ್ತಿದ್ಯಾ? ಬೇರೆ ಸಮಾಜದವರ ಹೋರಾಟಕ್ಕೆ ಟ್ರ್ಯಾಕ್ಟರ್ಗೆ ಅವಕಾಶ ಮಾಡಿಕೊಡ್ತೀರಿ, ನಮ್ಮ ಹೋರಾಟಕ್ಕೆ ಯಾಕೆ ಟ್ರ್ಯಾಕ್ಟರ್ಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ? ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಸಿ ಪಾಟೀಲ್ರು ಪ್ರಶ್ನೆಯನ್ನ ಮಾಡಿರುವಂತದ್ದು. ಒಂದು ಕಡೆ ಇತ್ತ ಏನು ಮೀಸಲಾತಿ ಬದಲು ಸಂವಿಧಾನದ ಆಶಯಕ್ಕೆ ಹೋರಾಡಿ ಅಂತ ಆಳಂದ ಶಾಸಕ BR ಪಾಟೀಲ್ರು ಆ ಹೇಳಿಕೆಯನ್ನ ಕೊಟ್ರೆ, ಆ ಹೇಳಿಕೆಗೂ ಕೂಡ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಸಿ ಪಾಟೀಲ್ರು ಪ್ರಶ್ನೆಯ ಸುರಿಮಳೆಯನ್ನ ಗೈದಿದ್ದಾರೆ. ಮುಂದುವರೆದೇನ್ ಮಾತಾಡಿದ್ರು ಸಿಸಿ ಪಾಟೀಲ್ರು ಕೇಳ್ತಾ ಹೋಗೋಣ. ಜಿಲ್ಲಾಧಿಕಾರಿಗಳ ಫೋನ್ ಬರಕತ್ತೈತಿ. ಒಂದು ಸೂಕ್ತ ನಿರ್ಣಯ, ಒಂದು ಗೌರವಾನ್ವಿತ ಸ್ಥಳವನ್ನು ಕೊಟ್ಟರೆ ಒಪ್ಕೊಂತೀವಿ. ಇಲ್ಲಿಕಂದ್ರೆ ಅವ್ರದಾರಿ ಅವ್ರಿಗೆ, ನಮ್ಮ ದಾರಿ ನಮಗೆ. ಮಾಜಿ ಸಚಿವರು, ಬಹಳ ಅನುಭವಿ ರಾಜಕಾರಣಿಗಳು ಸಿಸಿ ಪಾಟೀಲ್ ಅವರು ನಿನ್ನೆ ಸಂಜೆಯಿಂದ ನಿರಂತರವಾಗಿ ಮುಖ್ಯ ಜಿಲ್ಲಾಡಳಿತ ಜೊತೆ ಸಂಪರ್ಕ ಹೊಂದಿದೆ ಕೂಡ. ಯಾವ ನೀವು ಹೇಳಿದ ಜಾಗ ಕೊಡ್ತಾ ಇಲ್ಲ, ಗಾಂಧಿ ಭವನ್ ಮಾಡಿಲ್ಲ ಅಂತಂದ್ರೆ ಇವತ್ತು ಒಂದು ಕೆಲವೊಂದು ಸರಿ ನಾವು ರಾಜ್ಯದೊಳಗೆ ಅಧಿಕಾರ ಮಾಡಿದ್ದೀವಿ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಮಾಡ್ಬೇಕಾಗತ್ತೆ. ಇವತ್ತು ಸುಮಾರು ಸಂಘಟನೆಗಳು ಸ್ಟ್ರೈಕ್ ಅದಾವೆ. ದಾರ್ಯಾಗಿಂದ ಬರ್ಬೇಕಾದ್ರೆ ನೋಡಿದ್ದೀವಿ, ಎಡಗೈ ದಲಿತ ಸಮುದಾಯದೊಳಗೆ ಎಡಗೈ ಸಮಾಜದವರು ಬರಕತ್ತಾರ. ಇಲ್ಲೇ ನೋಡ್ರಿ ಎಷ್ಟು ವಿಪರ್ಯಾಸ ಐತೆ ಅಂದ್ರೆ ಅವ್ರಿಗೆ ಟ್ರ್ಯಾಕ್ಟರ್ ಬಿಟ್ಟಾರ. ನಾವೇನು ಅವ್ರಿಗೆ ಬಿಟ್ಟಿದ್ದಕ್ಕೆ ಬೇಡ ಅನ್ನೋದಲ್ಲ, ಆದ್ರೆ ನಮಗೆ ಟ್ರ್ಯಾಕ್ಟರ್ ಬೇಡ ಅಂದ್ರೆ ಲಾ ಆ್ಯಂಡ್ ಆರ್ಡರ್. ಇವತ್ತು ಭಾಳ ಜನ, ಸುಮಾರು ಒಂದು 10-20 ಸಂಘಟನೆ ಸ್ಟ್ರೈಕ್ ಹಡತಾಳ ಏನಂತೀರ ಇದ್ದಿದ್ದಕ್ಕೆ ಇವತ್ತೊಂದು ದಿವಸ ಸಹಕಾರ ಕೊಡ್ರಿ ಅಂದಿದ್ದಕ್ಕೆ ನಾವು ಹಿಂದೆ ರಾಜ್ಯದೊಳಗೆ ಅಧಿಕಾರ ಮಾಡೇವಿ, ಸ್ವಲ್ಪ ಹಿಂದೆ ಮುಂದೆ ಇರಬೇಕಾಗತ್ತೆ. ಅದಕ್ಕೆ ಇವತ್ತೊಂದು ದಿವಸ ಸ್ವಲ್ಪ ನಮ್ಮ ನಡೆಯನ್ನು ಸ್ಲೋಗೊಳಿಸೀವಿ. ಇವತ್ತು ಅದ್ರ ಬಗ್ಗೆ ಇರಲಿಕ್ಕಂದ್ರೆ ನಾಳೆ ನಮ್ಮ ದಾರಿ ನಮಗೆ, ಅವ್ರ ದಾರಿ ಅವ್ರಿಗೆ. ಸಿಸಿ ಪಾಟೀಲ್ ವಿನಂತಿ ಮಾಡ್ಕೋತಾರೆ ಅಥವಾ ಏನಂತಂದ್ರೆ ಇವತ್ತು ನಮ್ಗೆ ಕೊಡಬೇಕು ಮೀಟಿಂಗ್ಗೆ ಮಾಡಕ್ಕೆ, ಮೀಟಿಂಗ್ ಹೋಗಲ್ಲ ಅಂತ ಹೇಳ್ತಾರೆ ಅಂತ ಯಾರು ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ನಾವು ಮೀಟಿಂಗ್ ಕರೆದು 2:30ಗೆ, ಮೀಟಿಂಗ್ ಬರೋದಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿ? ಪಂಚಾಯತ್ ಸ್ವಾಮಿ ಯಾರು ಹೇಳಿ? ಜಿಲ್ಲಾಧಿಕಾರಿ ಯಾರಿಗೆ ಕರೆದಾರ? ನಿಮ್ಮನೆ ಅಂದ್ರೆ ಪಂಚಾಯತ್ನಲ್ಲಿ ಹೋರಾಟ. ನನ್ನೇನು ಕರೆದಿಲ್ಲ, ನಾನೇ ಮಾತಾಡ್ಕೊತ ಬಂದ್ರಿ. ಈಗ ಬೆಳಗ್ಗೆ ಮುಂಜಾನೆ DC ಅವರ ಫೋನ್ ಹಚ್ಚಿದ್ರು, ನೋಡ್ರಿ ಇನ್ಕಮಿಂಗ್ ಕಾಲದು ಈಗೂ ಬರಾಕತ್ತೈತಿ. ಈಗ ಬಾ ಅಂದ್ರೆ ಇಲ್ಲೇ ಬರ್ತಾರೆ ಈಗ ಅವರು. ಆದ್ರೆ ನಮಗೆ ಬಸವನಗೌಡ ಪಾಟೀಲ್ರಿಗೆ ಸದನದೊಳಗೆ ಇಂಪಾರ್ಟೆಂಟ್ ಅದಾವ. ಸನ್ಮಾನ್ಯ ಖರ್ಗೆ ಅವ್ರು ಏನೋ ಆರೋಪ ಮಾಡ್ಯಾರ, ಅದ್ರ ಬಗ್ಗೆ ನಾವು ಭಾಗವಹಿಸ್ಬೇಕಾಗತ್ತೆ. ಅದಕ್ಕೆ ಮಧ್ಯಾಹ್ನ ಬಹುತೇಕ ಲಂಚ್ ಅವ್ರದೊಳಗೆ ಕೂಡ್ತೇವೆ, ಇಲ್ಲ ಸಾಯಂಕಾಲ ಕೂಡ ಒಂದು ದಿವಸಕ್ಕೆ ಬರ್ತೇವೆ. ಜಿಲ್ಲಾಧಿಕಾರಿಗಳ ಮಾತಿಗೆ ಗೌರವ ಕೊಡ್ತೇವೆ. ಇವತ್ತು ಜಿಲ್ಲಾಧಿಕಾರಿಗಳ ಒಂದು ಸೂಕ್ತ ಜಿಲ್ಲಾಧಿಕಾರಿಗಳು ಏನೋ ಜಿಲ್ಲಾಧಿಕಾರಿಗಳ ಅನುಮತಿ ನಿರಾಕರಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ
ಮಾಧ್ಯಮಗಳೊಂದಿಗೆ ಮಾತಾಡಿದ್ರು ಸಿ ಪಾಟೀಲ್ರು. ಬೆಳಗಾವಿಯ ಗಾಂಧಿ ಭವನದಲ್ಲಿ ಮಹತ್ವದ ಮೀಟಿಂಗ್ ನಡೆಸುವಂತಹ ಸಂದರ್ಭದಲ್ಲೇ ನಮ್ಗೆ ಯಾಕೆ ಇಷ್ಟೊಂದು ಧೋರಣೆಯನ್ನ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಬೇರೆಯವರ ಹೋರಾಟಕ್ಕೆ ಏನು ಟ್ರ್ಯಾಕ್ಟರ್ಗಳಿಗೆ ಅನುಮತಿಯನ್ನು ಕೊಡ್ತಾರೆ, ಇವರೇನು ಅಂಬೇಡ್ಕರ್ ಅವರಿಗಿಂತ ಇವರೇ ಸಂವಿಧಾನ ಬರೆದು ಬಿಟ್ಟಿದ್ದಾರೆ ಅನ್ನೋ ತರ ಆಡ್ತಾ ಇದ್ದಾರೆ. ಕಾಶಪ್ಪನವರ ಕಿವಿಗೆ ಕಿವಿ ಕೊಟ್ಟು ಏನ್ ಮಾಡ್ತಿದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದೇನಾದ್ರೂ ಅರಿವಿದೆಯಾ ಅವರಿಗೆ? ಬೇರೆ ಸಮಾಜದವರ ಹೋರಾಟಕ್ಕೆ ಟ್ರ್ಯಾಕ್ಟರ್ಗೆ ಯಾಕೆ ಅವಕಾಶವನ್ನ ಕೊಡ್ತೀರಿ? ಹಾಗಾದ್ರೆ ನಮ್ಮ ಹೋರಾಟಕ್ಕೆ ಯಾಕೆ ಟ್ರ್ಯಾಕ್ಟರ್ಗೆ ಅವಕಾಶವನ್ನ ಕೊಡ್ತಾ ಇಲ್ಲ? ಹಾಗಾದ್ರೆ ಈ ಪ್ರಶ್ನೆಯನ್ನ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಸರ್ಕಾರಕ್ಕೆ ಸಿ ಪಾಟೀಲ್ರು ಪ್ರಶ್ನೆಯನ್ನ ಮಾಡಿರುವಂತದ್ದು. ನೋಡೋಣ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಏನು